ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಅಪಾರ ಪ್ರೀತಿ ಅಭಿಮಾನ. ಇಲ್ಲೇ ರಾಜಕೀಯ ಆವಾಗ ವರ್ಣ ಬೇರೆ ಆಗಿರಲಿಲ್ಲ, ವರ್ಣ ಒಬ್ಳಿ ಇದೆಲ್ಲವೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೇರಿತ್ತು. ಆ ವರ್ಣ ಕ್ಷೇತ್ರ ಬೇರೆ ಆಯಿತು, ಚಾಮುಂಡೇಶ್ವರಿ ಕ್ಷೇತ್ರ ಬೇರೆ ಆಯಿತು. ಆದರೂ ಕೂಡ ತಾಲೂಕು ಬೋರ್ಡು ಸದಸ್ಯರಿಂದ ಹಿಡಿದು ಅವರು ಉಪಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗುವವರೆಗೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿರಂತರವಾಗಿ ನಾನು ಗೆದ್ದಿದ್ದೆ. ನನಗೆ ಕೊನೆ ಹಂತದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಯನ್ನು ಇನ್ನೂ ಹೆಚ್ಚು ಮಾಡಬೇಕು, ಅವ್ರ ಋಣ ತೀರಿಸಬೇಕಾಗಿತ್ತು ಅಂತಕ್ಕಂಥ ಒಂದು ಕೊರಗು ಅವರಲ್ಲಿ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಅವ್ರ ಕಾರ್ಯಕರ್ತರ ಸಭೆಯಲ್ಲಿ ಅವ್ರ ಕಾರ್ಯಕರ್ತರಿಗೆ ನೀವು ನನಗೆ ಸುಳ್ಳು ಹೇಳಿದ್ರಿ, ನನಗೆ ಮೆಜಾರಿಟಿ ಬಂದಿದೆ ಅಂತ ಹೇಳಿದ್ರಿ ಅಂತಕ್ಕಂಥದ್ದನ್ನು ನಾನು ಕೇಳಿದೆ. ಅದರಿಂದ ಅಷ್ಟು ವರ್ಷ ಈ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಂಥ ಒಂದು ಪ್ರೀತಿಯ ಒಂದು ಅಭಿಮಾನದ ದ್ಯೋತಕವಾಗಿ ಅವರ ಕಾರ್ಯಕರ್ತರಿಗೆ ಈ ಮಾತನ್ನು ನೇರವಾಗಿ ಹೇಳ್ತಕ್ಕಂಥದ್ದನ್ನು ಮಾಡಿದ್ರು. ಎತ್ತರಕ್ಕೆ ನಾನು ಬೆಳೆಸಿ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶದಲ್ಲಿ ನೀವು ತಪ್ಪಿಸ್ಬಿಟ್ರಲ್ಲ ಅಂತಕ್ಕಂಥ ಒಂದು ಕೊರಗು ನನಗಿದೆ ಅನ್ನೋದನ್ನು ಮುಚ್ಚುಮರೆ ಇಲ್ಲದೆ ಹೇಳಿದ್ದಾರೆ. ತಾಲೂಕು ಬೋರ್ಡ್ ಸದಸ್ಯರಿಂದ ಶಾಸಕನಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನಾನು ಇಷ್ಟೊಂದು ಅರ್ಹತೆ ನನಗಿತ್ತು, ಆದರೂ ನನ್ನ ಸೋಲಿಸಿದಿರಿ ಅಂತೇಳಿ. ಬೇರೆ ಅಭ್ಯರ್ಥಿಗಳು ನನ್ನಷ್ಟು ಸಮಾನತೆ ಇರಲಿಲ್ಲ, ನನಗೆ ಈಕ್ವಲೆಂಟ್ ಇರಲಿಲ್ಲ, ಆದರೂ ನನ್ನ ಸೋಲಿಸಿದಿರಿ ಅಂತಕ್ಕಂಥ ಒಂದು ಮಾತನ್ನು ಮುಕ್ತವಾದ ಮನಸ್ಸಿಂದ ಮಾತಾಡಿದ್ದಾರೆ. ಇಲ್ಲ, ಅವ್ರ ಕಾರ್ಯಕರ್ತರು ನೇರವಾಗಿ ಹೇಳಿದ್ದಾರೆ, ಅವ್ರು ಯಾವಾಗಲೂ ಕೂಡ ಹೇಳ್ತಿರ್ತಾರೆ. ಇದು ನಮಗೆ ಹಿಂದಿನ ವರ್ಷ 13ರಲ್ಲಿ BJP ಕ್ಯಾಂಡಿಡೇಟು 8,000 ತಗೊಂಡಿದ್ದು. 8,000 ತಗೊಂಡಿದ್ದು ಹೇಮಂತ್ ಕುಮಾರ್ BJPಯಿಂದ ಅಭ್ಯರ್ಥಿ ಆಗಿದ್ದರು 2013ರಲ್ಲಿ. ಆಗ 8,000 ಓಟ್ ತಗೊಂಡಿದ್ದವರು. ಈಗ ಗೋಪಾಲ್ ರಾವ್ ಹಾಕಿದ್ರು, ಅವರು 11,000 ಏನೋ, ಗೋಪಾಲ್ ರಾವ್ 15,000 ಅವ್ರಿಗಿಂತ ಡಬಲ್ ತಗೊಂಡಿದ್ದಾರೆ ಈಗಿನ ಅಭ್ಯರ್ಥಿ. ನಾನು ಚಾಮುಂಡೇಶ್ವರಿಲಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಮಂಜೇಗೌಡಂಗೆ ಜಾಸ್ತಿ ಓಟ್ ಬಂದು, ನಾನೇ ಟಿಕೆಟ್ ಕೊಡಿಸಿದ್ದೆ ಮಂಜೇಗೌಡಂಗೆ, ಆಗ ಜಾಸ್ತಿ ಓಟ್ ಬಂದಿತ್ತು. ನಾನು ಚಾಮುಂಡೇಶ್ವರಿ ಇರಲಿಲ್ಲ. ನಾವಿಬ್ಬರು ಜೊತೆಲಿದ್ದವರು, ಸಿದ್ದರಾಮಯ್ಯನವರು ನಾನು ಒಟ್ಟಿಗೆ ಇದ್ದಂಥವ್ರು. ಮತಗಳು ನಮ್ಮಿಬ್ಬರಿಗೆ ವಿಭಜನೆ ಆಗ್ತಕ್ಕಂಥದ್ದು ಆಗಿದೆ.